ಈ ಕೃಷಿಗೆ ಈ ಹುದ್ದೆನೇ ಬೇಡಪ್ಪ ಅಂತ ಹೇಳಿ ನಾವು ರಿಜೆಕ್ಟ್ ಮಾಡ್ಕೊಂಡು ಮಾಡಿದ್ದೀನಿ. ಯಾಕಂದ್ರೆ ಇದ್ರೊಳಗೆ ಇನ್ಕಮ್ ಇಲ್ಲ ಅಂತ ಹೇಳಿ, ಏನೋ ಬೇಸಾಯ ಆಗ್ಬೇಕಂತ ಭಾಳ ಆಸೆ ಐತೆ ನನಗೆ, ಆದ್ರೆ ಅದೇ ಪೋಸ್ಟ್ ಆಗ್ಬೇಕಂತ ಹೇಳಿ. ಆದ್ರೆ ಈಗ ಅದು ಎಲ್ಲರಿಗೆ ಆಗೋ ಮಾತಲ್ಲ. ಇವತ್ತಿನ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ ಅದು. ಹಾಂ, ಅದು ಆಗೋ ಸರಳ ಮಾತಲ್ಲ ಅದು. ಆದ್ರೂ ಅದಕ್ಕಿಂತ ಹೆಚ್ಚು ಇನ್ಕಮ್ ಇಲ್ಲೇ ತೆಗಿತೀನಿ. ಹೌದಲ್ಲ, ಅದಕ್ಕಿಂತ ಹೆಚ್ಚು ತೆಗಿತೀನಿ ಇನ್ಕಮ್. ನಿಂಬೆ ಗಿಡದ ಒಂದೇ 1.5 ಲಕ್ಷ ತನ ಒಂದು ತಿಂಗಳಿಗೆ ಇನ್ಕಮ್ ಬಂದ್ರೆ ಮತ್ತೇನು ಬೇಕು? ಕೂತ್ರಿಗಾಡಕ್ಕೆ ಬೇಸಾಯ ಆ ಗಾಡಿ ನಾವು ತರ್ಬೋದು. ಹೌದಲ್ಲ, ಅದಲ್ಲ ಆಲ್ರೆಡಿ ಕೂತ್ರಿಗಾಡ ಗಾಡಿನೂ ಅದ. ನಮ್ಗೆ ಹೊಡ್ಯಾದಾಗ ಲಾಸ್ಟ್ ತಿರುಗಾಡ್ತೇವೆ. ಮತ್ತು ಇನ್ನೇನು ಬೇಸಾಯಿಗೆ ಡೇದಾಗ ಅಷ್ಟೇ. ನಮ್ಗೆ 24 ತಾಸು ನಮ್ಮ ಜೊತೆ ಇರ್ತದೆ ಗಾಡಿ. ಹುದ್ದೆ ಏನಾದ್ರು ಒಂದು ಇಲ್ಲ ಅನ್ನೋದು ಒಂದೇ ಹೊರತು ಬಿಟ್ಟು ಸಿಡಿದ್ರೆ ಅವ್ರಿಗೆ ಜಾಸ್ತಿನೇ ಹೊರತು ಕಮ್ಮಿಲ್ಲ. ಅವ್ರಿಗೆ ಜಾಸ್ತಿನೇ ಹೊರತು ಕಮ್ಮಿಲ್ಲ. ಮತ್ತೇನು ಬೇಕಿನ್ನು? ಹಾಂ, ಇದು ತಾಯಿ ನೋಡ್ರಿ, ಈಗ ಬೇಸಾಯನೇ ಆಗಿರತ್ತೇವ್ರ ಆಲ್ಮೋಸ್ಟ್ ಅಲ್ಲಿ. ತಾಯಿ ತಂದಿ ಬಿಟ್ಟು ನಮ್ಮ ಬಂಧು ಬಾಂಧವ್ರು ಬಿಟ್ಟು ಬೆಂಗಳೂರು ಅಂತಲ್ಲಿ ಡ್ಯೂಟಿ ಇದ್ರೆ 50 ರೂಪಾಯಿ ಪಗಾರ ಕಾಲ ದುಡಿಬೇಕು. ಡೈರಿಂಗ್ ಪೋಸ್ಟ್ ಅನ್ನೋದು ಒಂದು ಬಿಟ್ರೆ ತಾಯಿ ತಂದಿ ಎಲ್ಲರೂ ನಮ್ಮ ಬಂಧು ಬಾಂಧವ್ರು ಕಳ್ಕೊಂಡಿರ್ಬೇಕಾ? ಇದು ಹಂಗಲ್ಲಲ್ಲ, ಎಲ್ಲರೂ ಜೊತೆಗೆ ಇದ್ದುಕೊಂಡು ಇದು 1.5 ಲಕ್ಷ ರೂಪಾಯಿ ಬರೀ 5 ಎಕರೆ ನಿಂಬಿಕೆ ಒಳಗೆ ನಾವು ಇನ್ಕಮ್ ತಗೋತೀವಪ್ಪ ಅಂದ್ರೆ ಮತ್ತು ಇನ್ನೇನು ಬೇಕು? 5 ಎಕರೆ ಮೇಂಟೈನ್ ಮಾಡೋದಲ್ಲ. ಇನ್ನೂ ಬೇರೆ ಅದು ಹೇಳ್ತಾರೆ ನಿಮ್ಗೆ. ದ್ರಾಕ್ಷಿ ಅದ, ಮೆಣಸಿನ ಗಿಡ ಅದ, ಅವನು 1 ಲಕ್ಷ ಬರ್ತಾವೆ. ಒಂದು ಮಂತ್ಲಿ ಇಯರ್ಲಿ ಬೇಡ, ಮಂತ್ಲಿನೇ ಮಾತಾಡೋದು ನಾವು. ಅವ್ರು ಹೆಂಗೆ ಗೌರ್ಮೆಂಟ್ ಸರೌಂಡ್ರು ಮಂತ್ಲಿನೇ ಮಾತಾಡ್ತಾರೆ, ನಾವು ಮಂತ್ಲಿನೇ ಮಾತಾಡೋದು. 1.5 ಲಕ್ಷ ಇನ್ಕಮ್